ಗದಗ ಬ್ರೇಕಿಂಗ್. ತುಂಗಭದ್ರಾ ನದಿಯಲ್ಲಿ ಈಜಲು ತೆರಳಿದ್ದ ಮೂವರು ನಾಪತ್ತೆ. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಕೊರ್ಲಹಳ್ಳಿ ಸೇತುವೆ ಬಳಿ ಘಟನೆ. ಮದಲಗಟ್ಟಿ ಆಂಜನೇಯನ ದರ್ಶನ ಪಡೆದು ತುಂಗಭದ್ರಾ ನದಿಗೆ ಈಜಲು ಇಳಿದಾಗ ಘಟನೆ. ಶರಣಪ್ಪ ಬಡಿಗೇರ್ 34 ವರ್ಷ, ಮಹೇಶ್ ಬಡಿಗೇರ್ 36 ವರ್ಷ, ಗುರುನಾಥ್ ಬಡಿಗೇರ್ 38 ವರ್ಷ ನಾಪತ್ತೆ. ಗದಗ ಜಿಲ್ಲೆ ಶಿರಹಟ್ಟಿಯಿಂದ ಬಂದಿದ್ದ 5 ಸ್ನೇಹಿತರ ತಂಡ. ದೇವರ ದರ್ಶನ ಪಡೆದು ನದಿಯಲ್ಲಿ ಈಜಲು ತೆರಳಿದ್ದ ಮೂವರು. ಬರ್ತ್ಡೇ ಹಿನ್ನೆಲೆ ಸ್ನೇಹಿತರೊಂದಿಗೆ ದೇವಸ್ಥಾನಕ್ಕೆ ಬಂದಿದ್ದ ಶರಣಪ್ಪ ಬಡಿಗೇರ್ ಈಜಲು ಬಾರದಿದ್ದರೂ ನದಿಗೆ ಇಳಿದಿದ್ದ ಶರಣಪ್ಪ ಬಡಿಗೇರ್. ಈಜಲು ಬಾರದೆ ನದಿಯಲ್ಲಿ ಕೊಚ್ಚಿ ಹೊರಟಿದ್ದ ಶರಣಪ್ಪನನ್ನ ರಕ್ಷಿಸಲು ನದಿಗೆ ಇಳಿದಿದ್ದ ಮಹೇಶ್, ಗುರುನಾಥ್ ಮೂವರು ನದಿಯಲ್ಲಿ ಕೊಚ್ಚಿ ಹೋಗಿ ನಾಪತ್ತೆಯಾಗಿರುವ ಬಗ್ಗೆ ಮಾಹಿತಿ. ನದಿಯಲ್ಲಿ ನಾಪತ್ತೆಯಾಗಿರುವ ಮೂವರಿಗಾಗಿ ಹುಡುಕಾಟ. ಸ್ಥಳೀಯ ಮೀನುಗಾರರ ಸಹಾಯದೊಂದಿಗೆ ಅಗ್ನಿಶಾಮಕ ದಳ ಸಿಬ್ಬಂದಿಯಿಂದ ನದಿಯಲ್ಲಿ ಶೋಧ ಕಾರ್ಯ. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ. ವರದಿ ವೀರಣ್ಣ ಹಡಪದ, ನಮಲಕ್ಷ್ಮೇಶ್ವರ. ಹಂಗ ಆಯ್ತು ನಂದ ಕಾರ್ಯಕ್ರಮ ಹಂಗ ತೊಗೊಂಡು ಇಲ್ಲಿ ಬಂದು ಜಳಕ ಮಾಡಿ ಹೋದ್ರಾತಂತಂದು ಇಲ್ಲೇ ನನಗೆ ಈಸ್ ಬರಲ್ಲ ಅಂತ ನಾ ಇಲ್ಲೇ ಜಳಕ ಮಾಡಿದೆ. ಅದ್ರಾಗ 3 ಮಂದಿಗೆ ಈಸ್ ಬರಲ್ಲ, ಇಬ್ಬರಾಗ ಈಸ್ ಬರುತ್ತ. ಒಬ್ಬವ ಯಾರು? ಮಹೇಶ್ ಅಂತಂದು, ಶರಣಪ್ಪ, ಗುರುನಾಥ್, ರವಿ, ನಾನು ವೀರಭದ್ರ ಹೋದ್ರಿ. ಒಬ್ಬ ಹೋದ್ನ ಗುರುನಾಥ್ ಅಂತ ಹೋದ ಈಸಕ್ಕಂತಂದು, ಅವನ ಜೊತೆಗೆ ಶರಣಪ್ಪ ಅಂತ ಹೋದ. ಒಮ್ಗೆ ಅದು ಬುಕ್ ಅಂತಂದು ಕಾಲ್ ಜಾರಿ ಒಳಗೆ ಹೋಗ್ಬಿಟ್ಟವ. ಅದಕ್ಕವ ಗುರುನಾಥ್ ಅಂತಂದು ಅವ್ನು ಹಿಡ್ಯಾಕಂತ ಹೋದ. ಹಿಡ್ಯಾಕ ಹೋಗೋತ್ತಿಗೆ ಇದಾಗ್ಬಾರ್ದಕ್ಕೆ ಹೊಳ್ಳಿ ಮಹೇಶ್ ಅನ್ನವ ಮುಣಗೋದು ನೋಡಿದವ. ಮುಣಗೋದು ನೋಡಿದ ತಕ್ಷಣ ಅವ ಹೋದ. ಹೊಳ್ಳಿ ಅವನು ಹಿಡಿದು ಜಗ್ಬಿಟ್ರು. 3 ಮಂದಿನ ಹಂಗೆ ಸುಳ್ಯ ಹಂಗೆ ಹೋಗೇಬಿಟ್ರು. ಕೈ ಹಿಂಗೆ ಮಾಡೇ ಮಾಡ್ತಾರೆ. ನನಗೆ ಈಸ್ ಬರಲ್ಲ. ಎಲ್ಲ ಹುಡುಗರು ಅಲ್ಲಿ ಇಲ್ಲಿ ಜಗ್ಗು ಹುಡುಗರು ಅದಾರ, ಯಾರು ಹೋಗೋಕ್ಕಾಗಲ್ರಿ. ಇಲ್ಲಿ ಹಗ್ಗಿಲ್ಲ, ಏನಿಲ್ಲ. ಹಿಡಿಬೇಕಂತಂದ್ರೆ ನಮ್ಮ ಸಿರಟ್ಟಿಯಿಂದ ಇವತ್ತು ಶನಿವಾರ ಹನುಮಪ್ಪ ಹೋಗ್ಬರೋಣ ಅಂತ ಬಂದ್ವಿ. ಜಳಕ ಮಾಡಿ ಹನುಮಪ್ಪ ದರ್ಶನ ಮಾಡೋಣ ಅಂತ ಜಳಕಕ್ಕೆ ಹೋದ್ವಿ. ಅಷ್ಟರೊಳಗೆ 3 ಜನ ಮಹೇಶ, ಗುರುನಾಥ ಮತ್ತು ಶರಣಪ್ಪ ಅನ್ನೋ ಜಳಕಕ್ಕೆ ಹೋದವ್ರು. ಅಲ್ಲಿ ಗುರುನಾಥ, ಮಹೇಶ, ಶರಣಪ್ಪ ಅಂತ ಜಳಕಕ್ಕೆ ಹೋದರು. ಅವ್ರಿಗೆ ನೀರಿಂದ ಇದು ಗೊತ್ತಾಗಿಲ್ಲ, ಸುಳ್ಯ ಸಿಕ್ಕೊಂಡು ತಿರ್ಗಿ ಸ್ವಲ್ಪ ಗಾಬರಿ ಆಗಿ ಇದು ಮಾಡ್ಕೊಂಬಿಟ್ರು. ಅದನ್ನ ಹಿಡ್ಯಾಕಂತ ಒಬ್ರಿಗೊಬ್ರು ಇದು ಮಾಡ್ಕೊಂತ ಮುಣಿಬಿಟ್ರು. ವಯಸ್ಸು ಎಷ್ಟಿದ್ರು? ಒಟ್ಟು 40, 30, ಇಬ್ಬರು ಮಂದಿ 30 ಆಸ್ಪಾಸ್ ಅದ ರೀ. ಇಬ್ಬರಾಗ ಹಿಡ್ಕೊಂಡವ ಒಂದು 5-10 ನಿಮಿಷ ಹಿಡ್ಕೊಂಡ್ರು ಇದಾಗಲಿಲ್ಲ. ನಾವು ಹೋಗತ್ತೆ ನಾನು ಸಿಕ್ಕೊಂಡೇನೆ ಒಳಗೆ. ಬೇಡ ಅಂತ ಹೊರ ಬರೋತ್ತಿಗೆ ಮತ್ತು 4-5 ಹುಡುಗರು ಇದ್ರು. ಪ್ಯಾಂಟು ನಾವು ಒಂದು ವಸ್ತು ಇತ್ತು, ಅವೆಲ್ಲ ಕಟ್ಟಿಂಗ್ ಒಗೆದ್ರಿ. ಅಷ್ಟು ಚಿಕ್ಕ ಮುಂದೆ ಹೋಗ್ಬೇಕು. ಅಲ್ಲೇ ಮುಂದೆ ಕಾಣಲೇ ಇಲ್ಲ.